ಇನ್ನು ಧರ್ಮಸ್ಥಳದಲ್ಲಿ ಬುರುಡೆ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಸಭೆ, ತಂಡದ ಸದಸ್ಯರ ಜೊತೆ ಮೊಹಂತಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಮುಂದಿನ ತನಿಖೆಯನ್ನ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮೊಹಂತಿ ಅವರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆಲ್ರೆಡಿ ಈಗ ತಾತ್ಕಾಲಿಕವಾದಂತಹ ಸ್ಥಗಿತ ಆಗಿದೆ ಕಾರ್ಯಾಚರಣೆ ಮಾಡುವಂಥದ್ದು. ತಂಡದ ಸದಸ್ಯರ ಜೊತೆ ಮೊಹಂತಿ ಮಹತ್ವದ ಚರ್ಚೆಯನ್ನು ಮಾಡಿದ್ದಾರೆ. ಮುಂದೆ ಏನು ಮಾಡಬೇಕು, ಮುಂದೆ ಮತ್ತೆ ಅನಾಮಿಕ ಹೇಳಿದಂಥ ಜಾಗದಲ್ಲಿ ಮತ್ತೆ ಭೂಮಿಯನ್ನು ಅಗಿಬೇಕಾ, ಮತ್ತೆ ಕಾರ್ಯಾಚರಣೆಯನ್ನು ಮಾಡಬೇಕಾ, ದೂರುದಾರನ ನಿರಂತರ ವಿಚಾರಣೆಯನ್ನು ನಡೆಸಲಿಕ್ಕೂ ಒಂದು ಕಡೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಮಾಸ್ಕ್ ಮ್ಯಾನ್ ಹೇಳಿಕೆ ದಾಖಲಿಸುವಂತೆ ಈಗ ಸೂಚನೆ ಕೂಡ ಕೊಡಲಾಗಿದೆ. ದೂರುದಾರನ ಕುಟುಂಬಸ್ಥರು ಸಂಬಂಧಿಕರ ವಿಚಾರಣೆ ಕೂಡ ಈಗ ಮಾಡಲಿಕ್ಕೂ ಕೂಡ ಈಗ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಂಡಿದ್ದಾರೆ. ಆತನ ಸಹೋದ್ಯೋಗಿಗಳನ್ನು ಕೂಡ SIT ಅವರು ಈಗ ತನಿಖೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಈಗ ಆತನ ಸಹೋದ್ಯೋಗಿ ಮಾಧ್ಯಮದ ಮುಂದೆನೇ ಹೇಳಿಕೆಯನ್ನು ಕೊಟ್ಟ. ಆ ರೀತಿಯಾದಂತಹ ಪ್ರಕರಣ ಯಾವುದೂ ನಡೆದಿಲ್ಲ, ಯಾವ ಹತ್ಯೆಯೂ ಆಗಿಲ್ಲ, ಯಾವ ಅತ್ಯಾಚಾರವೂ ಆಗಿಲ್ಲ. ಧರ್ಮಸ್ಥಳದಲ್ಲಿ ನಾನು ಕೂಡ ಅನ್ನ ತಿಂದಿದ್ದೀನಿ. ಈಗೇನೀಗ ಅವನು ಮಾಸ್ಕ್ ಮ್ಯಾನ್ ಏನಿದಾನಲ್ಲ, ಭೀಮಾ ಅಲಿಯಾಸ್ ಅನಾಮಿಕ, ಆತನ ಹೆಸರು ಚಿನ್ನಯ್ಯ, ಆತನು ಕೂಡ ಧರ್ಮಸ್ಥಳದಲ್ಲಿ 16 ವರ್ಷ ಕೆಲಸ ಮಾಡಿದ್ದಾನೆ, ಅಂಥದ್ದು ಏನೂ ನಡೆದಿಲ್ಲ ಅನ್ನುವಂಥ ಮಾಹಿತಿಯನ್ನು ಆತನ ಸಹೋದ್ಯೋಗಿಯೇ ಹೇಳ್ದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಕೊಡ್ತಾ ಹೋಗ್ತಾರೆ. ರೂಪೇಶ್, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೇ ಬೈ ಡೇ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಮತ್ತೊಂದು ಕಡೆ ಈಗ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಈಗ ಮಹತ್ವದ ಚರ್ಚೆ ಆಗಿದೆ. ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅಂತ ರೂಪೇಶ್? ಸಚಿನ್, ಕಳೆದ 2-3 ಗಂಟೆಗಳಿಂದ SITಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ತನಿಖಾಧಿಕಾರಿಗಳು ಸೇರಿದಂತೆ ಹಲವಾರು ಜನ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ SIT ಮುಂದಿನ, ಯಾಕಂದ್ರೆ ಇಷ್ಟುವರೆಗೆ ಉತ್ಖನನ ಅಂದ್ರೆ ಎಕ್ಸಾಮಿನ್ ಮಾತ್ರ ಮಾಡಿದ್ದು, ಮುಂದೆ ತನಿಖೆ ಇರ್ತಕ್ಕಂಥದ್ದು. ಹೀಗಾಗಿ ಮುಂದೆ ಯಾವ ರೀತಿ ತನಿಖೆ ಮಾಡಬೇಕು, ಮುಂದೆ ಯಾವ ಮಾದರಿಯಲ್ಲಿ ತನಿಖೆ ಮಾಡಿದ್ರೆ ತನಿಖೆಯ ದಾರಿ ಸರಿಯಾಗಿ ಹೋಗುತ್ತೆ ಅನ್ನೋ ವಿಚಾರವಾಗಿ ತನಿಖೆನ ಒಂದು ಸೂಚನೆಗಳನ್ನು ಕೊಡ್ಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು, ಯಾಕಂದ್ರೆ ತನಿಖೆಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ ಅಂತ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಬುರುಡೆ ತಂದು ಕೊಟ್ಟಿದ್ದಾನೆ, ಬುರುಡೆ ತಂದು ಕೊಟ್ರೆ ಆ ಬುರುಡೆ ಎಲ್ಲಿಂದ ಬಂತು ಏನು ಬಂತು ಇನ್ನೂ ಕೂಡ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಈ ಸಂಬಂಧಪಟ್ಟಂತೂ ಕೂಡ ಮೊದಲಾಗಿ ಇಲ್ಲಿ ಮಾಸ್ಕ್ ಮ್ಯಾನ್ ನಿಂದ ಆ ಒಂದು ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಅಕ್ಕತ್ತ ಯಾರಾದ್ರೂ ಮಾಸ್ಕ್ ಈ ಒಂದು ಬುರುಡೆಯನ್ನ ಬೇರೆ ತಂದು ಕೊಟ್ರ ಅಥವಾ ಆತನೇ ಈ ಒಂದು ಉತ್ಖನನ ಮಾಡಿ ತೆಗೆದ್ನ, ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಒಂದು ತನಿಖೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಷಡ್ಯಂತ್ರ ವಿರುದ್ಧವಾಗಿ ಚರ್ಚಾ ತನಿಖೆ ಆಗಬೇಕು ಅಂತೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಷಡ್ಯಂತ್ರ ವಿರುದ್ಧ ತನಿಖೆ ಮಾಡಬೇಕಾದ್ರೆ ಹೇಗೆ, ಯಾವ ದೂರಿನನ್ವಯ ಚರ್ಚೆ ತನಿಖೆ ಮಾಡಬೇಕಾಗತ್ತೆ, ಅದೇ ರೀತಿಯಾಗಿ ಷಡ್ಯಂತ್ರ ಅಂತ ಹೇಳಿದ್ರೆ ಯಾವೆಲ್ಲ ಸ್ವರೂಪದಲ್ಲಿ ತನಿಖೆ ಮಾಡಬೇಕಾಗತ್ತೆ, ಏನೇನೆಲ್ಲ ಅಂಶಗಳನ್ನ ಒಳಗೊಂಡ್ಬೇಕಾಗತ್ತೆ, ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಮಾಹಿತಿಗಳನ್ನ ಪ್ರಧಾನಮಂತ್ರಿ ಕೆಲಸದ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ತನಿಖೆ ಎಲ್ಲೂ ಕೂಡ ಲೋಪದೋಷಗಳಾಗಬಾರದು. ಯಾಕಂತ ಹೇಳಿದ್ರೆ ಈ ಒಂದು ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ಆಗಬೇಕು, ಆದಷ್ಟು ಬೇಗ ತನಿಖೆ ಆಗಬೇಕು ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.